ಹಲೋ ಫ್ರೆಂಡ್ಸ್, ರಮಣಿ ಯೂನಿವರ್ಸಲ್ ಮೆಡಿಟೇಷನ್ಗೆ ಸ್ವಾಗತ. ಇವತ್ತು ನಾವು ಮಾತಾಡ್ತಾ ಇರೋ ಟಾಪಿಕ್ ಬಂದು ಕೋಪ. ಇವತ್ತು ನೀವು ಡಿಸೈಡ್ ಮಾಡಿ ಕೋಪ ಯಾವ ಕಾರಣಕ್ಕೆ ನಾವು ಮಾಡ್ಕೊಂಡ್ವಿ ಮತ್ತು ಆ ಕೋಪದಿಂದ ಏನು ರಿಸಲ್ಟ್ ಸಿಕ್ತು ನಮಗೆ ಅನ್ನೋದನ್ನು ನೀವು ಎಂಡ್ ಆಫ್ ದಿಸ್ ವಿಡಿಯೋನಲ್ಲಿ ನೀವು ತಿಳ್ಕೊತೀರಾ. ಫಸ್ಟ್ ನಾನು ಈ ಕೋಪದ ಬಗ್ಗೆ ಮಾತಾಡ್ತೀನಿ. ಹೇಗೆ ಈ ಕೋಪ ನಮ್ಮ ಫಿಸಿಕಲ್ ಹೆಲ್ತ್ ಮತ್ತು ಮೆಂಟಲ್ ಹೆಲ್ತ್ನ ಡಿಸ್ಟರ್ಬ್ ಮಾಡುತ್ತೆ ಅನ್ನೋದನ್ನು ನಾನು ಫಸ್ಟ್ ತಿಳಿಸ್ಕೊಡ್ತೀನಿ. ನಾವು ಸುಮ್ಮನೆ ಕೋಪ ಮಾಡ್ಕೊತೀವಿ. ಅದು ಯಾಕೆ ನಾವು ಕೋಪ ಮಾಡ್ಕೊತೀವಿ, ಕೋಪ ಮಾಡ್ಕೊಂಡಾದ್ಮೇಲೆ ಏನಾಗುತ್ತೆ ಅನ್ನೋದನ್ನು ನಾವು ಡಿಸೈಡ್ ಮಾಡೋಣ. ಈಗ ಫಸ್ಟ್ ನಾವು ಚೆಕ್ ಮಾಡೋಣ ಮೆಂಟಲ್ ಹೆಲ್ತ್ ಮತ್ತು ಫಿಸಿಕಲ್ ಹೆಲ್ತ್. ಫಸ್ಟ್ ನಾನು ಫಿಸಿಕಲ್ ಹೆಲ್ತ್ ಬಗ್ಗೆ ಮಾತಾಡ್ತೀನಿ, ಆಮೇಲೆ ಮೆಂಟಲ್ ಹೆಲ್ತ್ ಬಗ್ಗೆ ಮಾತಾಡ್ತೀನಿ. ಮೆಡಿಟೇಷನ್ ಮತ್ತು ಫ್ರೀಕ್ವೆನ್ಸಿ ಆಫ್ ಮೈಂಡ್ ಇದೆಲ್ಲನೂ ಈ ಕೋಪಕ್ಕೆ ಸ್ವಲ್ಪ ರಿಲೇಟೆಡ್ ಆಗಿದ್ದು. ನಾವು ತಿಳ್ಕೊಳ್ಳೋಣ ನಾವು ಹೇಗೆ ನಾವು ಕೋಪನ ನಿಯಂತ್ರಿಸ್ಕೊಳ್ಬೋದು ಅನ್ನೋದನ್ನು ನಾನು ಸೊಲ್ಯೂಷನ್ ಈ ವಿಡಿಯೋನಲ್ಲಿ ನಿಮಗೆ ಹೇಳ್ತೀನಿ. ಫಸ್ಟ್ ನಾವು ಕೋಪ ಮಾಡ್ಕೊತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ಇವಾಗ ಒಂದು ಮನುಷ್ಯ ಕೋಪ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ, ಫಸ್ಟ್ ಅವ್ನ ಕೋಪ ಮಾಡ್ಕೊಂಡಾಗ ಅವ್ನ ಕಣ್ಣು ಸ್ವಲ್ಪ ಅಗಲ ಆಗುತ್ತೆ. ನೋಡಿ, ಅವ್ನ ಕೋಪ ಮಾಡ್ಕೊಂಡಾಗ ಒಂದು ಸ್ವಲ್ಪ ಕಣ್ಣು ಅಗಲ ಆಗುತ್ತೆ, ಹಾರ್ಟ್ ಬೀಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ನೀವೇ ಕೋಪ ಮಾಡ್ಕೊಂಡಾಗ ಒಂದು ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳಿ. ಏನು ರೀಕಾಲ್ ಮಾಡ್ಕೊತೀರಾ ಅಂದರೆ, ಹಾರ್ಟ್ ಬೀಟ್ ಸ್ವಲ್ಪ ಜೋರಾಗುತ್ತೆ ನೀವು ಕೋಪ ಮಾಡ್ಕೊಂಡಾಗ. ಆವಾಗ ಹಾರ್ಟ್ ಬೀಟ್ ಜೋರಾದಾಗ ಬ್ಲಡ್ ಸರ್ಕ್ಯುಲೇಷನ್ ಸ್ವಲ್ಪ ಜಾಸ್ತಿ ಸರ್ಕ್ಯುಲೇಷನ್ ಆಗುತ್ತೆ. ಹಾರ್ಟ್ ಬೀಟು ತುಂಬ ಜೋರಾಗಿ ಪಂಪ್ ಮಾಡೋಕ್ಕೆ ಶುರು ಮಾಡುತ್ತೆ. ಆಗ ಬ್ಲಡ್ ಪ್ರೆಷರ್ ಸ್ವಲ್ಪ ಹೆಚ್ಚಿಗೆ ಆಗುತ್ತೆ. ಸೊ ಬ್ಲಡ್ ಪ್ರೆಷರ್ ನಮಗೆ ಜಾಸ್ತಿ ಆದಾಗ ನಿಮ್ಮ ಕಣ್ಣಲ್ಲಿನೂ ನೋಡ್ತೀರಾ ನೀವು, ರೆಡ್ ಕಲರ್ ಆಗಿರುತ್ತೆ ನಿಮ್ಮ ಕಣ್ಣು. ಸ್ವಲ್ಪ ಕಣ್ಣಿನಲ್ಲಿ ನಿಮಗೆ ಆ ರಕ್ತನಾಳಗಳು ಏನಿರುತ್ತೋ ಅದು ಸ್ವಲ್ಪ ರೆಡ್ ಕಲರ್ ಕಾಣಿಸ್ತಾ ಹೋಗುತ್ತೆ. ಇವಾಗ ಬ್ಲಡ್ ಪ್ರೆಷರ್ ಜಾಸ್ತಿ ಆಯಿತು, ಬ್ಲಡ್ ಮೇಲೆ ಪ್ರೆಷರ್ ಜಾಸ್ತಿ ಆಯಿತು, ನಿಮಗೆ ಕೋಪ ಬಂತು, ಆಮೇಲೆ ಏನಾಯಿತು, ಹಾರ್ಟ್ ಬೀಟ್ ಜಾಸ್ತಿ ಆಯಿತು, ಬ್ಲಡ್ ಪ್ರೆಷರ್ ಜಾಸ್ತಿ ಆಯಿತು. ಬ್ಲಡ್ ಪ್ರೆಷರ್ ಜಾಸ್ತಿ ಆದರೆ ಏನೇನು ಆಗ್ಬೋದು, ಒಂದು ಸ್ಟ್ರೋಕ್ ಆಗ್ಬೋದು, ಮನುಷ್ಯನಿಗೆ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಗ್ಬೋದು, ಮತ್ತು ಇನ್ನೊಂದು ಹಾರ್ಟ್ ಅಟ್ಯಾಕ್ ಆಗ್ಬೋದು. ನಿಮಗೆ ಈ ವಿಷಯಗಳು ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಕೋಪದಿಂದ ಮೋಸ್ಟ್ ಆಫ್ ಯಾವಾಗಲೂ ಸಿಡಿ ಅಂತ ಇರೋರಿಗೆ ನಾನು ಇದನ್ನು ಹೇಳ್ತಾ ಇದ್ದೀನಿ. ಸುಮ್ಮನೆ ಕೋಪ ಬರೋದು. ಯಾರಿಗೆ ಕೋಪ ಬರುತ್ತೆ? ಟೀಚರ್ಸ್ಗೆ ಕೋಪ ಬರುತ್ತೆ. ಯಾಕಂದರೆ ಮಕ್ಕಳು ಒಂಥರ ಇನ್ನೊಂದು ಥರ ಇರೋದಿಲ್ಲ. ತುಂಬ ಜನ ಮಕ್ಕಳು ಒಂದೇ ಕಡೆ, ಒಂದು 25-30 ಜನ ಒಂದು ಕ್ಲಾಸಲ್ಲಿ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಟೀಚರ್ಸ್ಗೆ ಕೋಪ ಜಾಸ್ತಿ ಬರುತ್ತೆ. ಅವ್ರಿಗೆ ಪೇಷನ್ಸ್ ಇದ್ದರೆ ಮಾತ್ರನೇ ಅವರು ಟೀಚರ್ಸ್ ಆಗೋಕ್ಕೆ ಸಾಧ್ಯ. ಸೊ ಅವರು ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಅವ್ರ ಕೈಯಲ್ಲಿ ಆಗ್ತಿದೆ ಅಂದರೆ ಮಾತ್ರನೇ ಅವರು ಟೀಚರ್ಸ್ ಆಗೋಕ್ಕೆ ಸಾಧ್ಯ. ಹಾಗೆ ಡ್ರೈವಿಂಗ್ ಮಾಡೋರಿಗೆ ಜಾಸ್ತಿ ಕೋಪ ಬರುತ್ತೆ. ಯಾಕಂದರೆ ಸ್ವಲ್ಪ ಏನಾದರೂ ಮಿಸ್ ಆಗಿ ಇಲ್ಲ ಟಚ್ ಆಗಿ ನೀವು ಕರೆಕ್ಟಾಗಿ ಹೋಗ್ತಾ ಇದ್ರು ಬೇರೆಯವ್ರು ಬಂದು ಟಚ್ ಮಾಡಿದ್ರೆ ನಿಮಗೆ ಅವ್ರ ಮೇಲೆ ಕೋಪ ಬರೋದುಂಟು. ಕೋಪ ಬಂದಿದೆ, ಅದೆಲ್ಲ ನೀವು ನೋಡಿದ್ದೀರಾ. ಆಗಿಲ್ಲ ಅಂದರೆ ಅಟ್ಲೀಸ್ಟ್ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಬೇರೆಯವ್ರಿಗೆ ನಿಮ್ಮ ಕಣ್ಮುಂದೆ ಆದಾಗ. ಸೊ ಇನ್ನೂ ಕೋಪ ಯಾರಿಗೆ ಬರುತ್ತೆ? ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಬರುತ್ತೆ. ಸಾಫ್ಟ್ವೇರ್ ಇಂಜಿನಿಯರ್ಸ್ ಏನು ಮಾಡ್ತಾರೆ, ಕೂತ್ಕೊಂಡು ಒಂದೇ ಕಡೆ ಲ್ಯಾಪ್ಟಾಪಲ್ಲಿ ನೋಡ್ತಾ ಇರ್ತಾರೆ. ಸಡನ್ನಾಗಿ ಯಾರಾದರೂ ಬಂದು ಅವ್ರನ್ನ ಇದು ಮಾಡ್ತಾ ಇರೋ ಕೆಲಸಗಳಲ್ಲಿ ಸ್ವಲ್ಪ ಡಿಫ್ರೆನ್ಸ್ ವೇರಿಯೇಷನ್ಸ್ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಸಜೆಸ್ಟ್ ಮಾಡಿದಾಗ ಅವರು ಆ ಸಜೆಷನ್ಸ್ನ ತಗೊಳಕ್ಕಾಗ್ದಿರ ಕೋಪ ಬರುತ್ತೆ. ಇನ್ನೊಂದು ಮೇನ್ ರೀಸನ್ ಯಾಕೆ ಕೋಪ ಬರುತ್ತೆ, ನಾವೇನಾದರೂ ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಆ ಎಕ್ಸ್ಪೆಕ್ಟೇಷನ್ಸ್ ನಮಗೆ ಪೂರೈಸಿರೋದಿಲ್ಲ, ಆವಾಗ ಕೋಪ ಬರುತ್ತೆ. ಅಂದರೆ ಮಕ್ಕಳ ಮೇಲೆ ಕೋಪ ಬರುತ್ತೆ. ತಂದೆ ತಾಯಿಯಾಗಿ ಎಲ್ಲ ತಂದೆ ತಾಯಿಗೂ ಅವ್ರ ಮಕ್ಕಳು ಚೆನ್ನಾಗಿ ಓದಲಿಲ್ಲ ಅಂದರೆ ಕೋಪ ಬರುತ್ತೆ. ಇವಾಗ ಹೇಳೋಣ, 1 lakh rupees ಇಲ್ಲ 2 lakh rupees ನೀವು ಸ್ಪೆಂಡ್ ಮಾಡ್ತಾ ಇದ್ದೀರಾ ಆ ಮಗುಗೆ 1 ವರ್ಷಕ್ಕೆ ಫೀಸ್ಗೆ ಅಂತ. ಆ ಮಗು ಅಷ್ಟೊಂದು ಇಂಟ್ರೆಸ್ಟ್ ಕೊಡ್ತಾ ಇಲ್ಲ ಓದೋದ್ರಲ್ಲಿ, ನಿಮ್ಮ ಎಕ್ಸ್ಪೆಕ್ಟೇಷನ್ ಲೆವೆಲ್ಗೆ ಆ ಮಗು ಓದ್ತಾ ಇಲ್ಲ ಅಂತ ಅಂದಾಗ್ಲೂ ನಿಮಗೆ ಕೋಪ ಬರುತ್ತೆ. ಎಕ್ಸ್ಪೆಕ್ಟೇಷನ್ಸ್ ನಾವು ಯಾವಾಗ ಬೆಳೆಸ್ಕೊತೀವಿ ಆವಾಗ ನಮಗೆ ಕೋಪ ಬರುತ್ತೆ. ಮತ್ತು ಎಕ್ಸ್ಪೆನ್ಸಸ್ನು ಅಷ್ಟೇ, ಮನಿ ಮ್ಯಾಟರಲ್ಲಿ ಜಾಸ್ತಿ ಕೋಪ ಬರುತ್ತೆ. ನಾವು ಕೋಪ ಬರುತ್ತೆ ಅಂತ ಹೇಳ್ತೀವಿ. ಆಲ್ಮೋಸ್ಟ್ ಎವ್ರಿ ಡೇ ನಾವು ಕೋಪ ಮಾಡ್ಕೊಳ್ತಾ ಇರೋ ದಿನ ಯಾವುದಾದ್ರೂ ಇದೆಯಾ? ಬರೆದಿಡಿ. ಎವ್ರಿ ಡೇ ನಾವು ಮಾರ್ನಿಂಗಿಂದ ನಿದ್ದೆ ಮಾಡೋದಕ್ಕಿಂತ ಮುಂಚೆ ನಾವು ಕೋಪ ಮಾಡ್ಕೊಂಡಿಲ್ವಾ ಅನ್ನೋದನ್ನು ಬರೆದಿಡಿ. ಬೆಟರ್ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸಲ ನೀವು ಕೋಪ ಮಾಡ್ಕೊಂಡಿದ್ರಿ ಅಂತ. ಇದು ನಾನು ಫಿಸಿಕಲ್ ಹೆಲ್ತ್ ಹೇಳ್ತಾ ಇರೋದು. ಏನಕ್ಕೆ ಕೋಪ ಬರುತ್ತೆ, ಯಾವ ರೀಸನ್ಸ್ಗೆ ಕೋಪ ಬರುತ್ತೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೆ. ಮಕ್ಕಳಿಗೆ ಯಾವಾಗ ಕೋಪ ಬರುತ್ತೆ? ಮಕ್ಕಳ ಕೋಪ ಜಾಸ್ತಿ ಇರೋದಿಲ್ಲ. ಇನ್ನೊಂದು, ಮಕ್ಕಳ ಕೋಪ ತುಂಬ ಹೊತ್ತು ಇರೋದಿಲ್ಲ. ಮಕ್ಕಳ ಕೋಪ ಕ್ಯಾರಿನೂ ಆಗಲ್ಲ.
ದೊಡ್ಡೋರು ಮಾತ್ರನೇ ಕ್ಯಾರಿ ಮಾಡ್ಕೊಳ್ಳೋದು. ಚಿಕ್ಕವ್ರ ಥರ ಅವರು ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಫ್ರೆಂಡ್ಸ್ ಸಾರಿ ಕೇಳ್ಬಿಟ್ಟು ಓಕೆ ಸಾರಿ ಅಂದ್ಬಿಟ್ಟು ತಿರ್ಗಾ ಮತ್ತೆ ಯಾರ ಹತ್ರ ಜಗಳ ಆಡಿರ್ತಾರೋ ಅವ್ರ ಹತ್ರನೇ ಫ್ರೆಂಡ್ ಆಗಿ ಅವ್ರು ಮತ್ತೆ ಮೂವ್ ಆಗ್ತಾರೆ. ಮಕ್ಕಳಿಗೆ ಇರೋ ಒಂದು ಆ ಗುಣ ನಮ್ಮಲ್ಲಿ ಇರೋದಿಲ್ಲ. ಸೊ ಕೋಪ ಅನ್ನೋದು ಮಕ್ಕಳಿಗೆ ಎಷ್ಟು ಎಕ್ಸ್ಪೆಕ್ಟೇಷನ್, ನನಗೆ ಇದು ಕೊಡಿಸ್ಲಿಲ್ಲ ಅಂತ ಹೇಳಿ ಕೋಪ ಮಾಡ್ಕೊಳ್ಳೋದುಂಟು. ಬಟ್ ಇನ್ನು ಸ್ವಲ್ಪ ಹೊತ್ತಿಗೆಲ್ಲ ನಾವು ಅವ್ರನ್ನ ಕನ್ವಿನ್ಸ್ ಮಾಡಿದ್ರೆ ಅವರು ಆ ಕೋಪನ ಬಿಟ್ಬಿಡ್ತಾರೆ. ಬಟ್ ಈ ದೊಡ್ಡವರು ಲೈಕ್ 15 ಇಯರ್ಸ್ 16 ಇಯರ್ಸ್ ಮೇಲೆ ಕೋಪಗಳು ಜಾಸ್ತಿ. ಅಡೋಲೆಸೆಂಟ್ ಏಜ್ ಒಂದು 17 ಇಯರ್ಸ್ 18 ಇಯರ್ಸ್ ಬಂದರೆ ಕೋಪ ಅತಿ ರೇಖಕ್ಕೆ ಹೋಗುತ್ತೆ ಕೋಪ ಅನ್ನೋದು. 17, 18, 19 ಮೋಸ್ಟ್ಲಿ ಈ 3 ಇಯರ್ಸ್ ಏನಿದೆ ನಮ್ಮ ಹೋಲ್ ಲೈಫ್ ಟೈಮಲ್ಲಿ 17, 18 ಮತ್ತು 19 ಇಯರ್ಸಲ್ಲಿ ತುಂಬ ಅತಿ ರೇಖಕ್ಕೆ ಒಂದು ಕೋಪ ಹೋಗುತ್ತೆ. ಯಾಕೆ ಹೋಗುತ್ತೆ, ಯಾಕೆ ಕೋಪ ಅನ್ನೋದೆಲ್ಲನೂ ನಾನು ಹೇಳ್ತೀನಿ. ಮತ್ತು ಆ ಟೈಮಲ್ಲಿ ಸ್ಟ್ರೋಕ್ ಆಗೋದಿಲ್ಲ, ಆ ಟೈಮಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ. ಬಟ್ ಅದು ಆಗೋದು ಆಲ್ಮೋಸ್ಟ್ ಈ ನಡುವೆ ಕೊರೋನಾ ಆದಮೇಲೆ ಪ್ರತಿಯೊಬ್ಬರೂ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ತಮ್ಮ ಇಮ್ಯುನಿಟಿ ಮತ್ತು ನಿಮ್ಮ ಎನರ್ಜಿ ಏನೇನಿದೆ ಮುಂಚೆಗಿಂತ ಇವಾಗ ಡೌನ್ ಆಗಿದೆ ಅನ್ನೋದನ್ನು ನೀವು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಇದನ್ನು ನೀವು ಒಪ್ಕೊಳ್ಳೇಬೇಕು. ಮುಂಚೆ ಥರ ನೀವು ತುಂಬ ಎನರ್ಜೆಟಿಕ್ ಆಗಿಲ್ಲ. ಯಾಕಂದರೆ ಕೊರೋನಾಯಿಂದ ನಮಗೆ ಎಷ್ಟೊಂದು ಬೇಕಾಗಿತ್ತು ಅಷ್ಟೊಂದಿಲ್ಲ, ಇಮ್ಯುನಿಟಿ ಕಮ್ಮಿ ಆಗೋಗಿದೆ. ನೆಕ್ಸ್ಟ್ ಕೋಪ ಇಂದ ನಮಗೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ನಾನು ಫಸ್ಟೇ ಹೇಳ್ಬಿಟ್ಟಿದ್ದೀನಿ. ಮೇಯ್ನ್ ಸ್ಟ್ರೋಕ್ ಆಗುತ್ತೆ, ಇಲ್ಲ ಹಾರ್ಟ್ ಅಟ್ಯಾಕ್ ಆಗುತ್ತೆ ಈ ಕೋಪದಿಂದ. ಮತ್ತು ಈ ಕೋಪದಿಂದ ಮೆಂಟಲ್ ಹೆಲ್ತ್ಗೆ ನಾವು ಬರೋಣ. ಮೆಂಟಲ್ ಹೆಲ್ತ್ ವಿಷಯ ಬಂದಾಗ ನಾವು ಫ್ರೀಕ್ವೆನ್ಸಿ ಆಫ್ ಮೈಂಡ್ ಅಂತ ಹೇಳ್ತೀವಿ. ಒಂದು ಫ್ರೀಕ್ವೆನ್ಸಿ ಅಂದರೆ 0 to 7, ಓಕೆ, 0 to 7 ಹರ್ಡ್ಸ್ ಅಂತ ಏನಿರುತ್ತೆ ಅದು ಒಂದು ವೇವ್ ಇರುತ್ತೆ. ಸೊ 7 ಹರ್ಡ್ಸಲ್ಲಿ ಇವಾಗ ಕರ್ವ್ ಒಂದು 0 to 7 ವರೆಗೂ ಆ ಫ್ರೀಕ್ವೆನ್ಸಿಯ ಸ್ಪೀಡ್ ಆಫ್ ದ ಮೈಂಡ್ ಏನಿರುತ್ತೆ ಒಂದು ನಡೆನಲ್ಲಿರುತ್ತೆ. ಅದು 14 ಹರ್ಡ್ಸ್ ದಾಟಿದಾಗ, ಅಂದರೆ 14 ಹರ್ಡ್ಸ್ ಆ ಸ್ಪೀಡ್ ಫ್ರೀಕ್ವೆನ್ಸಿ 14 ಹರ್ಡ್ಸ್ ದಾಟಿದಾಗ ಕೋಪ ಇರುತ್ತೆ. 14 ಹರ್ಡ್ಸೇ ಸ್ವಲ್ಪ ಕೋಪಿಷ್ಟ ಅಂತ ಹೇಳ್ಬೋದು. 14 ಹರ್ಡ್ಸ್ದಿಂದ ಸ್ವಲ್ಪ ಹೆಚ್ಚಿಗೆ ಆದರೆ 15-16 ಹರ್ಡ್ಸ್ಗೆ ಕೋಪಿಷ್ಟ, ಇಲ್ಲ ತುಂಬ ಕೋಪ ಮಾಡ್ಕೊತಾಳೆ, ಮೂಗ್ ಮೇಲೇ ಕೋಪ ಇರುತ್ತೆ, ಈ ಥರ ಎಲ್ಲ ಹೇಳ್ತಾರೆ. ಬಟ್ ಇದು ಇವ್ರಿಗೆ ಲೈಫ್ ಇಮ್ಯುನಿಟಿ ತುಂಬ ಕಮ್ಮಿ ಇರುತ್ತೆ. ಯಾಕಂದರೆ ಬ್ಲಡ್ ಪ್ರೆಷರ್ ಯಾವಾಗ್ಲೂ ಹೈ ಆಗ್ತಾ ಇರೋದ್ರಿಂದ ಅವ್ರಿಗೆ ಇಮ್ಯುನಿಟಿ ಕಮ್ಮಿ ಆಗುತ್ತೆ. ಈಗ ನಾನು ಬಿಗ್ ಬಾಸ್ ಒಂದು ಯಾವುದಾದ್ರೂ ಬಿಗ್ ಬಾಸ್ ಅಂತ ತಗೊಳ್ಳಿ, ಅಲ್ಲಿ ನಿಮಗೆ ಸೀನ್ ಕ್ರಿಯೇಟ್ ಮಾಡೋದಕ್ಕೆ ಹೇಳ್ತಾರೆ. ಒಂದು ಸೀನ್ ಕ್ರಿಯೇಟ್ ಯಾರು ತುಂಬ ಕೋಪ ಮಾಡ್ಕೊತಾರೋ ಅವ್ರಿಗೆ ಜಾಸ್ತಿ ಬಿಗ್ ಬಾಸಲ್ಲಿ ಅವಕಾಶ ಕೊಡ್ತಾರೆ. ಯಾಕಂದರೆ ಅಲ್ಲಿ ಫ್ರೀಕ್ವೆನ್ಸಿ ಲೆವೆಲ್ ಜಾಸ್ತಿ ಆಗುತ್ತೆ, ಅವರ ಕೋಪದ ಲೆವೆಲ್ ಜಾಸ್ತಿ. ಚಿಕ್ಕ ವಿಷಯಕ್ಕೆಲ್ಲನೂ ಜಗಳ ಆಡೋದು, ಯಾಕಂದರೆ ಹೊಂದಾಣಿಕೆ ಆಗಲ್ಲ. ಸೊ ಅತ್ತೆ ಸೊಸೆ ಜಗಳದಲ್ಲಿನೂ ಅಷ್ಟೇ ತುಂಬ ಜನ ಹೇಳ್ತಾರೆ ಅತ್ತೆ ಸೊಸೆ ಜಗಳದಲ್ಲಿ ಇವ್ರ ಮೇಲೆ ಅವ್ರಿಗೆ ಕೋಪ, ಅವ್ರ ಮೇಲೆ ಇವ್ರಿಗೆ ಕೋಪ ಇರುತ್ತೆ ಅಂತ. ಅಫ್ಕೋರ್ಸ್ ನಮಗೆ ಅಡ್ಜಸ್ಟ್ಮೆಂಟ್ ಆಗಲಿಲ್ಲ ಅಂದರೆ, ನಮ್ಮ ಎಕ್ಸ್ಪೆಕ್ಟೇಷನ್ ಲೆವೆಲ್ಗೆ ಇರಲಿಲ್ಲ ಅಂದರೆ ಅತ್ತೆಗೆ ಸೊಸೆ ಮೇಲೆ ಕೋಪ ಬರುತ್ತೆ. ಮತ್ತು ಸೊಸೆಗೆ ಫ್ರೀಡಮ್ ಸಿಗ್ತಾ ಇಲ್ಲ, ಎಲ್ಲದಕ್ಕೂ ಕೊಂಕು ಹೇಳ್ತಾ ಇರ್ತಾರೆ ಅಂತ ಹೇಳಿ ಅತ್ತೆ ಮೇಲೆ ಕೋಪ ಇರುತ್ತೆ. ಇದೆಲ್ಲ ಒಂದು ಕೋಪದ ಒಂದು ರೀಸನ್ಸ್. ಆದರೆ ಮೆಂಟಲ್ ಹೆಲ್ತಲ್ಲಿ ನಾನು ಹೇಳ್ದಂಗೆ 0 to 7, 7 to 14, ಈ 14 ಹರ್ಟ್ಸ್ ದಾಟ ಮೇಲೆ ಏನಿರುತ್ತೋ ಅದು ಎಲ್ಲನೂ ಒಳ್ಳೇದಲ್ಲ, ಮೆಂಟಲ್ ಹೆಲ್ತ್ಗೆ ಒಳ್ಳೇದಲ್ಲ. ಯಾಕಂದರೆ ಬ್ರೈನ್ ಲೆವೆಲ್ ಏನಾಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಬ್ರೈನಲ್ಲಿ ಏನು ಕ್ರಿಯೇಟ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಬ್ರೈನ್ ಬ್ಲಾಕೇಜಸ್ ಅಂದರೆ ಯಾವಾಗಲೂ ಕೋಪ ಮಾಡ್ಕೊಂಡಾಗ ಬ್ಲಡ್ ಪ್ರೆಷರ್ ಹೈ ಆಗುತ್ತೆ, ಬ್ಲಡ್ ತಿಕ್ ಆಗುತ್ತೆ, ಒಂದು ಕಡೆ ಗಡ್ಡೆ ಕಟ್ಟುತ್ತೆ. ಆ ಗಡ್ಡೆ ಕಟ್ಟೋದು ಬ್ರೈನಲ್ಲಿ ಬ್ಲಾಕ್ ಆದರೆ ಅದು ಏನು ಹೇಳ್ತೀವಿ, ಸ್ಟ್ರೋಕ್ ಅಂತ ಹೇಳ್ತೀವಿ. ಅದು ಹಾರ್ಟಲ್ಲಿ ವೇನ್ಸಲ್ಲಿ ಹೋಗ್ತಾ ಇರೋವಾಗ ಅದು ಬ್ಲಾಕ್ ಆದರೆ ಅದು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಅಲ್ಲಾದರೂ ಬ್ಲಾಕ್ ಆಗ್ಬೋದು, ಇಲ್ಲಾದರೂ ಬ್ಲಾಕ್ ಆಗ್ಬೋದು. ಸೊ ಮೈಂಡ್ ಸೆಟ್ ಏನಿರುತ್ತೆ, ನೀವು ಅಬ್ಸರ್ವ್ ಮಾಡಿ. ಕೋಪ ಬಂದಾಗ ನೀವು ಹಿಂದೆ ಒಂದು ಪರ್ಸನ್ನ, ಇವಾಗ ಒಂದು ಪರ್ಸನ್ ಮೇಲೆ ಕೋಪ ಬಂತು ಅಂತ ತಿಳ್ಕೊಳ್ಳೋಣ. ಆ
ಆ ಪರ್ಸನ್ ಮೇಲೆ ಕೋಪ ಬಂದಾಗ ಹೋದ ಸಲ ನೀವು ಕೋಪ ಮಾಡ್ಕೊಂಡಿದ್ದನ್ನ ನೀವು ಅದೇ ಫ್ರೀಕ್ವೆನ್ಸಿ, ಅಂದರೆ ಆ ಕೋಪದ ಫ್ರೀಕ್ವೆನ್ಸಿ 15 ಹರ್ಟ್ಸ್ ಅಂತ ತಿಳ್ಕೊಳ್ಳೋಣ. 14 ಜಾಸ್ತಿ ಆಯಿತು, 15 ತುಂಬ ಅಲ್ಲಿಗೆ ಬಂತು. 15 ಹರ್ಟ್ಸಲ್ಲಿ ನಿಮ್ಮ ಫ್ರೀಕ್ವೆನ್ಸಿ ಏನಿರುತ್ತೋ ಅದೇ ಫ್ರೀಕ್ವೆನ್ಸಿ ಲೆವೆಲಲ್ಲಿ ಆ ಮೆಮರಿ ಬರುತ್ತೆ. ಅಂದರೆ ನಿಮ್ಮ ಬ್ರೈನಲ್ಲಿ ಆ ಮೆಮರಿ ಕ್ಯಾಪ್ಚರ್ ಆಗುತ್ತೆ. ಹೋದ ಸಲ ಹಿಂಗೆ ಮಾಡಿದ್ಲು, ಈ ಸಲ ಹಿಂಗೆ ಮಾಡಿದ್ರೆ ಹೋದ ಸಲದ್ದು ನಿಮಗೆ ನೆನಪು ಬರುತ್ತೆ. ಆ ಫ್ರೀಕ್ವೆನ್ಸಿ ಲೆವೆಲ್ ಇದ್ದಾಗ ಹೋದ ಸಲ ನೀವು ಹೇಗಿದ್ರಿ ಅದು ನಿಮಗೆ ಕೋಪ ಬರುತ್ತೆ, ಆ ಒಂದು ನೆನಪು ಬರುತ್ತೆ. ಆ ನೆನಪಿಟ್ಕೊಂಡು ಇನ್ನಷ್ಟು ಕೋಪ ಜಾಸ್ತಿ ಆಗುತ್ತೆ. ಆಯ್ತಾ? ಬುದ್ಧನ ಬಗ್ಗೆ ಬುದ್ಧ ಈ ಕೋಪದ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ಬಟ್ ಫಸ್ಟ್ ಇದನ್ನ ಅರ್ಥ ಮಾಡ್ಕೊಂಡ್ಬಿಡೋಣ. ಇವಾಗ 15 ಹರ್ಟ್ಸ್, ಇವಾಗ 14 ಹರ್ಟ್ಸ್ವರೆಗೂ ನಾರ್ಮಲ್. ಒಂದು ಪರ್ಸನ್ ಕೋಪ ಇಟ್ಕೊಂಡ್ರು ನಾರ್ಮಲ್ ಅಂದರೆ 14 ಹರ್ಟ್ಸ್ವರೆಗೂ ಹೋಗಬೇಕು ವೇವ್ಸ್. ಆದರೆ 15 ಹರ್ಟ್ಸ್ಗೆ ಬಂದರೆ ಏನಾಗುತ್ತೆ, ಅಲ್ಲಿ ಕೋಪ ಆ ಟೈಮಲ್ಲಿ ಅವಳು ಏನು ಮಾಡಿದ್ರು, ಲಾಸ್ಟ್ ಟೈಮ್ ಏನು ಮಾಡಿದ್ಲು, ಲಾಸ್ಟ್ ಟೈಮ್ ಏನು ಮಾಡಿದ್ರು ಅದನ್ನು ಕೆಡ್ಕೊಂಡು ಇನ್ನೂ ಅಷ್ಟು ಕೋಪ ಜಾಸ್ತಿ ಬಂದು ಇನ್ನಷ್ಟು ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಕೋಪ ಅನ್ನೋದು ಏನಿದೆ ಅದು ಜಾಸ್ತಿ ಆಗುತ್ತೆ ಹೊರತು ಅದು ಕಮ್ಮಿ ಆಗೋದಿಲ್ಲ. ಅದನ್ನು ಕಮ್ಮಿ ಮಾಡ್ಕೋಬೇಕು ಅಂದರೆ ನಾವು ಸೈಲೆಂಟ್ ಆಗಬೇಕು. ಯಾರಾದರೂ ಬಂದು ಅದನ್ನು ಇದು ಮಾಡಬೇಕು, ನೀವೇ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೋಬೇಕು. ಈ ಪೇಷನ್ಸ್ ಹೇಗೆ ತರೋದು, ಈ ಕೋಪನ ಹೇಗೆ ಸ್ಟಾಪ್ ಮಾಡ್ಕೊಳ್ಳೋದು? ಚಿಕ್ಕ ವಿಷಯಕ್ಕೆಲ್ಲ ಕೋಪ ಬರುತ್ತೆ. ರೆಸ್ಟೋರೆಂಟಲ್ಲಿ ಏನೋ ಒಂದು ಕೂದಲು ಸಿಕ್ಬಿಡ್ತು ತಿನ್ನೋವಾಗ, ಆ ಕೂದಲಿಗೆ ಒಂದು ದೊಡ್ಡ ಮ್ಯಾಟ್ರ್ ಮಾಡಿ ಕೋಪ ಮಾಡ್ಕೊಳ್ಳೋದು. ಇವಾಗ ನಷ್ಟ ಆ ಕೂದಲು ಆ ಊಟ ಅಷ್ಟೇ. ಅದು ದುಡ್ಡು ಹೋಗ್ಬಿಟ್ರೆ ಹೋಗ್ಲಿ, ಅದು ಅವ್ರಿಗೆ ಕೊಟ್ಬಿಟ್ಟು ಬಂದ್ಬಿಡೋದು. ಇಲ್ಲ ಅಂದರೆ ಅವ್ರಿಗೆ ಹೇಳೋದು, ನೋಡಿ ಕೂದಲಿತ್ತು ನೀವು ಇದಕ್ಕೆ ಚಾರ್ಜ್ ಮಾಡಬೇಡಿ ಅಂತ ಹೇಳಿ ಅವ್ರಿಗೆ ಹಂಗೆ ಒಂದು ಸಮಾಧಾನವಾಗಿ ಮಾತಾಡಿ ಅದನ್ನು ಸ್ಟಾಪ್ ಮಾಡ್ಕೊಳ್ಳೋದಲ್ದಿರ ಕೋಪ ಮಾಡ್ಕೊಳ್ಳೋದು. ಕೋಪ ಮಾಡ್ಕೊಂಡಾಗ ಏನಾಗುತ್ತೆ, ಅವ್ರಿಗೆಲ್ಲ ಲಾಸ್. ಆ್ಯಕ್ಚುಲಿ ನಿಮಗೆ ಲಾಸ್. ಮೆಂಟಲ್ ಹೆಲ್ತ್ 100% ಇದಾಗುತ್ತೆ. ಬ್ರೈನಲ್ಲಿ ಬ್ಲಾಕೇಜಸ್ ಆಗ್ಬೋದು, ಕಣ್ಣೆಲ್ಲ ಕೆಂಪಾಗ್ಬೋದು, ನಿಮ್ಮ ಹೈ ರೇಟ್ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗ್ಬೋದು. ಆವಾಗ ನೋಡಿ ನೀವು ಹಾರ್ಟ್ ಬೀಟ್ ಮುಟ್ಟು ನೋಡಿ, ನಿಮಗೆ ತುಂಬ ಜೋರು ಹಾರ್ಟ್ ಬೀಟ್ ಇರುತ್ತೆ ಆ ಕೋಪ ಮಾಡ್ಕೊಂಡಾಗ. ವಿನಾ ಇದರಲ್ಲಿ ಸುಮ್ಮನೆ ಯಾಕೆ ಕೋಪ ಮಾಡ್ಕೋಬೇಕು, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಕೋಪ ಮಾಡ್ಕೊಂಡಾಗ ನಾನು ಯಾವ ವಿಷಯಕ್ಕೆ ಕೋಪ ಮಾಡ್ಕೊತಾ ಇದ್ದೀನಿ, ಈ ವಿಷಯ ನನಗೆ, ಈ ಕೋಪ ಅನ್ನೋದು ನನಗೆ ಹರ್ಟ್ ಆಗ್ತಾ ಇದೆ ಅಂದರೆ ನನ್ನ ಫಿಸಿಕಲ್ ಹೆಲ್ತ್ ಮತ್ತು ನನ್ನ ಮೆಂಟಲ್ ಹೆಲ್ತ್ನ ಹಾಳು ಮಾಡ್ತಾ ಇದೆ ಅಂತ. ಮತ್ತು ಈ ಡಿವೋರ್ಸ್ ಲೆಕ್ಕದಲ್ಲಿ ಗಂಡ ಹೆಂಡತಿ ಭಿನ್ನಾಭಿಪ್ರಾಯ ಏನಾದರೂ ಬಂದಾಗ ಅವಾಗ್ಲೂ ಕೋಪ ಜಾಸ್ತಿ ಇರುತ್ತೆ. ತುಂಬ ಹೊತ್ತು ಕೋಪ ಇಟ್ಕೊಳ್ಳೋದು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ. ಕೋಪ ಬಂದ್ರೂ ಕ್ಷಣ ಮಾತ್ರಕ್ಕೆ ಮುಗಿಸ್ಬಿಡ್ಬೇಕು ಮಕ್ಕಳ ಥರ. ಆದರೆ ಕೋಪ ಜಾಸ್ತಿ ಮಾಡ್ಕೋಬಾರ್ದು. ಇವಾಗ ಮೆಡಿಟೇಷನ್ ಮಾಡೋರಿಗೆ ಕೋಪ ಬರಲ್ವಾ, ಅವ್ರು ಕಾಮಾಗಿರ್ತಾರೆ. 100% ಮೆಡಿಟೇಷನ್ ಮಾಡೋರಿಗೆ ಜಾಸ್ತಿ ಕೋಪ ಬರೋದು. ನಾನೇ ಹೇಳ್ತಾ ಇದ್ದೀನಲ್ಲ, ನಾನು ಇಷ್ಟು ವರ್ಷ 2008ಇಂದ ನಾನು ಮೆಡಿಟೇಷನ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಹೇಳ್ತಾ ಇದ್ದೀನಿ, ಮೆಡಿಟೇಷನ್ ಮಾಡೋರಿಗೆ ಕೋಪ ಜಾಸ್ತಿ. ಯಾಕಂದರೆ ನನಗೆ ಟಿ ವಿ ಅಂದರೆ ಆಗೋದಿಲ್ಲ, ಸೌಂಡ್ ಅಂದರೆ ಆಗೋದಿಲ್ಲ. ಸೊ ಟಿ ವಿನ ನಾನು ಜಾಸ್ತಿ ಬಳಸೋದಿಲ್ಲ. ನನಗೆ ಇಷ್ಟ ಆಗುವಂಥ ಪ್ರೋಗ್ರಾಮು ನಾನು ಲ್ಯಾಪ್ಟಾಪಲ್ಲೇ ನೋಡ್ಕೊತೀನಿ, ಇಲ್ಲ ಮೊಬೈಲಲ್ಲೇ ಈ ನಡುವೆ ನೋಡ್ಕೋಬೋದು. ಹಾಗೆ ಮೂವಿ ನೋಡಬೇಕು ಅಂದಾಗ ಥಿಯೇಟರ್ಗೆ ಹೋಗಿ ಜಸ್ಟ್ ಮೂವಿನ ಎಂಜಾಯ್ ಮಾಡಬೇಕು ಹೊರತು ನಾನು ಅಂದ್ಕೊಳ್ಳೋ ಹಾಗೆ ಟಿ ವಿನಲ್ಲಿ ಕೂತ್ಕೊಂಡು ಮೇಯ್ನಾಗಿ ಈ ನ್ಯೂಸ್ ಚಾನೆಲ್ಗಳು ಇನ್ನಷ್ಟು ಎಕ್ಸೈಟ್ಮೆಂಟ್ನ ಕ್ರಿಯೇಟ್ ಮಾಡ್ತವೆ. ಯಾರೋ ಏನೋ ಮಾಡಿದ್ರು, ಯಾರೋ ಏನೋ ಕ್ರೈಮ್ ಮಾಡಿದ್ರು ಅಂತ ಹೇಳಿ ನೀವು ಕೋಪ ಮಾಡ್ಕೊತೀರಿ. ಯಾರೋ ಪೊಲಿಟಿಷಿಯನ್ಸು ಇವ್ರ ಬಗ್ಗೆ ಅವ್ರ ಬಗ್ಗೆ ಮಾತಾಡಿದ್ರು ಅಂತ ಹೇಳಿ ನೀವು ಕೋಪ ಮಾಡ್ಕೊತೀರಾ. ಡಿಬೇಟ್ ಇಳಿತೀರಾ. ಡಿಬೇಟ್ ಮಾಡಿದಾಗ ಇವ್ರ ಮೇಲೆ ಇವ್ರು ಅವ್ರ ಮೇಲೆ ಆ್ಯಕ್ಚುಲಿ ಅದು ಏನೋ ನಡೆದಿರುತ್ತೆ. ಎಲ್ಲ ಆಲ್ಮೋಸ್ಟ್ ಆ ಟಿ ವಿಯಿಂದನೇ, ಇಡಿಯಾಟಿಕ್ ಬಾಕ್ಸಿಂದನೇ ನಿಮಗೆ ಕೋಪ ಹೆಚ್ಚಿಗೆ ಆಗೋದು. ಅದು ನ್ಯೂಸ್ ಚಾನೆಲ್ಗಳು ಆ ಸೌಂಡ್ಗಳು ಏನು ಬರುತ್ತೆ ಅದೆಲ್ಲ ನನಗೆ ಇಷ್ಟ ಆಗೋದಿಲ್ಲ. ಸೊ ಮೆಡಿಟೇಷನ್ ಮಾಡೋರಿಗೆ ಬಾಗ್ಲು ಢಮ್ ಅಂತ ಅಂದ್ರೂ ನಮಗೆ ಕೋಪ ಬರುತ್ತೆ. ಮತ್ತು ಯಾರಾದರೂ ಸ್ವಲ್ಪ ಜೋರಾಗಿ ಮಾತಾಡ್ತಿದ್ರು ಕೋಪ ಬರುತ್ತೆ, ಯಾರಾದರೂ ಜಾಸ್ತಿ ಮಾತಾಡ್ತಾ ಇದ್ರೂ ಕೋಪ ಬರುತ್ತೆ. ಸೊ ಮೆಡಿಟೇಷನ್ ಮಾಡೋರಿಗೆ ಕೋಪ ಜಾಸ್ತಿ ಬರುತ್ತೆ, ಅವ್ರಿಗೆ ಕಮ್ಮಿ ಬರೋದಿಲ್ಲ. ಹೀಗೆ ಕೋಪ ಬರೋರಿಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ಮೆಂಟಲ್ ಹೆಲ್ತ್ ಆಯಿತು, ಫಿಸಿಕಲ್ ಹೆಲ್ತ್ ಆಯಿತು. ಇವಾಗ ಬುದ್ಧ ಏನು ಹೇಳಿದ್ದಾರೆ ಈ ಕೋಪದ ಬಗ್ಗೆ ಅನ್ನೋದನ್ನು ನಾವು ಮಾತಾಡೋಣ. ಬುದ್ಧ ಕೋಪ ಬಂದಾಗ ಮನುಷ್ಯ ಅದನ್ನು ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಹೇಳ್ತಾನೆ ಅಂದರೆ,
ಮಾರ್ನಿಂಗ್ ಟು ಈವ್ನಿಂಗ್ ನಾವಿವಾಗ ನಾವು ಆಲೋಚನೆ ಮಾಡ್ತೀವಲ್ಲ, ನಮ್ಮ ಆಲೋಚನೆಗಳು ಜಾಸ್ತಿ ಯಾವ ಆಲೋಚನೆಗಳನ್ನ ಮಾಡ್ತು ಅಂತ. ಬುದ್ಧ ಏನ್ ಹೇಳ್ತಾರೆ ಅಂದ್ರೆ 5 ಜನ ಹೆಣ್ಮಕ್ಳು ಮಾರಾಗೆ ಅಂತ. ಮಾರ ಯಾರು? ಒಂದು ನೆಗೆಟಿವ್ ಫೇಸ್ ಆಫ್ ಬುದ್ಧ ಅಂತ ಹೇಳ್ಬೋದು. ಅಂದ್ರೆ ಯಾರು ಮಾರ ಅವರ 5 ಜನ ಹೆಣ್ಮಕ್ಳು ಏನಿದಾರೋ ಅವರು ನಮ್ಮನ್ನ ಕಂಟ್ರೋಲ್ ಮಾಡ್ತವೆ. ಇವು ಯಾವತ್ತೂ ಕಮ್ಮಿ ಮಾಡೋದಿಲ್ಲ, ಇನ್ನೂ ಜಾಸ್ತಿ ಮಾಡ್ತವೆ ಅಂತ. ಆಸ್ತಿ ವಿಚಾರವಾಗ್ಲಿ ಏನಾದ್ರೂ ಆಗ್ಲಿ ಕೋಪ ಬಂದೇ ಬರುತ್ತೆ. ಆಸೆ ಪಟ್ಟಿದ್ದು ನಮಗೆ ಸಿಗ್ಲಿಲ್ಲ ಅಂದ್ರೆ ಕೋಪ ಬರುತ್ತೆ. ಸೊ ಆಸೆ ನಂಬರ್ 1. ನೆಕ್ಸ್ಟ್ ಬಂದು ಅಂದ್ರೆ ಆಸೆ ದುಃಖಕ್ಕೆ ಲೀಡ್ ಆಗುತ್ತೆ, ಆಮೇಲೆ ಕೋಪ ಬರುತ್ತೆ, ಕೋಪ ಹೈ ಹೋಗುತ್ತೆ. ಮತ್ತೆ ಇನ್ನೊಂದೇನು ಕಾಮನೂ ಅಷ್ಟೇ, ಇವನ್ನ ಆರ್ಸಕ್ಕಾಗಲ್ಲ. ಎಕ್ಸೈಟ್ಮೆಂಟ್, ತುಂಬಾ ಎಕ್ಸೈಟ್ ಆಗ್ಬಿಡೋದು, ವಿಪರೀತ ಯಾರಾದ್ರೂ ಕ್ಲಾಪ್ಸ್ ಮಾಡಿಬಿಟ್ರೆ, ಎಲ್ಲರ ಮುಂದೆ ಇದು ಮಾಡಿಬಿಟ್ರೆ ಅದು ಎಕ್ಸೈಟ್ ಆಗಿಬಿಡೋದು, ಏನಾದರೂ ಅವಮಾನ ಆಗಿಬಿಟ್ರೆ ಎಕ್ಸೈಟ್ ಆಗಿಬಿಡೋದು, ಇದು ಬಂದು ಎಕ್ಸೈಟ್ಮೆಂಟ್ ಅಂತ ಹೇಳ್ತೀವಿ. ಇವೆಲ್ಲನೂ ಮಾರ ಅವರ ಒಂದು ಮಕ್ಕಳು, ಹೆಣ್ಮಕ್ಳು. ಇವರು ಯಾವಾಗ್ಲೂ ಜಾಸ್ತಿ ಮಾಡೋದೇ ಹೊರತು ಕಮ್ಮಿ ಮಾಡೋದಿಲ್ಲ ಅಂತ ಹೇಳಿ ಬುದ್ಧ ಹೇಳ್ತಾರೆ. ನಾವು ವಿನ್ ಆಗ್ಬೇಕಾಗಿರೋದು ಮಾರ ಯಾವಾಗ್ಲೂ ತನ್ನ ಅಸ್ತ್ರನ ಬಳಸ್ತಾ ಇರ್ತಾನೆ. ಆ ಅಸ್ತ್ರ ಬಂದು ಈ 5 ಜನ ಹೆಣ್ಮಕ್ಳು ಅಂತ ಹೇಳ್ತಾ ಇರ್ತಾರೆ. ಈ 5 ಜನ ಹೆಣ್ಮಕ್ಳಿಂದನೂ ಇವಾಗ 5ನೇದು ಯಾವುದು ನಾನು ನಿಮ್ಗೆ ಹೇಳಿಲ್ಲ, ಭಯ. ಸೊ ಭಯದಿಂದನೂ ನಿಮಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ ಎಲ್ಲ ಆಗ್ಬೋದು. ಸೊ ಈ 5 ಜನ ಹೆಣ್ಮಕ್ಳು ಏನಿದ್ದಾರೆ, ಆ ಹೆಣ್ಮಕ್ಳು, ಮಾರ ಹೆಣ್ಮಕ್ಳು ನಮ್ಮಲ್ಲೇ ಇರ್ತಾರೆ. ವಿ ಆರ್ ದ ಫೇಸಸ್ ಆಫ್ ದಟ್ ಮಾರ. ಆ 5 ಜನ ಹೆಣ್ಮಕ್ಳನ್ನ ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕು. ಒಂದು ಕೋಪನ, ಆಸೆನ, ಮತ್ತು ಭಯನ, ಕಾಮನ, ಊರ್ಜತೆ ಅಂದರೆ ಉತ್ತೇಜನ ಜಾಸ್ತಿ ಆಗುತ್ತಲ್ಲ, ಎಕ್ಸೈಟ್ಮೆಂಟು, ಅಂಥದ್ದನ್ನು ನಾನು ಹೇಳ್ತಾ ಇದ್ದೀನಿ. ಈಗ ಅದು ಬುದ್ಧ ಹೇಳೋದು, ಅದನ್ನು ಗೆದ್ದರೆ ನಾವು ಪೀಸ್ಫುಲ್ ಆಗಿರ್ತೀವಿ ಅಂತ. ನಾವು ಇವಾಗ ಲೆಕ್ಕ ಹಾಕಬೇಕು. ಮಾರ್ನಿಂಗಿಂದ ನಾನು ಸಂಜೆವರೆಗೂ, ನಿದ್ದೆ ಮಾಡೋವರೆಗೂ ನಾನು ಎಷ್ಟು ಸಲ ಕೋಪ ಮಾಡಿಕೊಂಡೆ, ಯಾವ ವಿಷಯಕ್ಕೆ ಕೋಪ ಮಾಡಿಕೊಂಡೆ, ಇದು ಸಿಲ್ಲಿ ರೀಸನಾ, ಇಲ್ಲ ಇದು ಇದರಿಂದ ಏನಾದರೂ ತೊಂದರೆ ಆಗುತ್ತಾ? ಸೊ ನಮಗೇನು ಲಾಸ್ ಇಲ್ಲ ರೀ, ನಾವು ಒಬ್ಬರೇ ಬಂದಿದ್ದೀವಿ ಭೂಮಿಗೆ. ನಾವು ಸಾಯೋದು ಒಬ್ಬರೇ, ಹೊತ್ಕೊಂಡೇನು ಬಂದಿಲ್ಲ. ಸಾಯೋವಾಗಲೂ ನಾವೇನು ಹೊತ್ಕೊಂಡು ಹೋಗೋದಿಲ್ಲ, ಎಲ್ಲ ಬಿಟ್ಟು ಹೋಗಬೇಕು, ಶರೀರನೂ ಬಿಟ್ಟು ಹೋಗಬೇಕು. ಸೊ ಹೀಗೆ ಇರುವಾಗ ನಾವು ನನಗಿದು ಸಿಗಲಿಲ್ಲ, ನನಗೆ ಅದು ಸಿಗಲಿಲ್ಲ ಅಂತ ಕೋಪ ಮಾಡ್ಕೊಳ್ಳೋದು ತಪ್ಪು. ಇನ್ನೊಂದು, ಕೆಲವೊಂದು ನಾವು ಅದನ್ನು ಏನಾದರೂ ಪಡ್ಕೋಬೇಕು, ನಾವೇನಾದರೂ ಸಾಧನೆ ಮಾಡಬೇಕು ಅಂದರೆ ನೀವು ಸಾಧನೆ ಮಾಡಿಬಿಡಿ. ನೀವು ಅದನ್ನು ಸಾಧನೆ ಮಾಡಿಬಿಟ್ಟು ನೀವು ಅದನ್ನು ಅನುಭವಿಸ್ಬಿಡಿ. ಆ ಲೈಫಲ್ಲಿ ನೀವು ಅನುಭವಿಸ್ಬಿಡಿ. ಯಾಕಂದರೆ ಸತ್ತ ಮೇಲೆ, ಸಾಯೋ ಟೈಮಲ್ಲಿ ಒಂದು ಬೆರಳನ್ನು ನಾವು ಅಲ್ಲಾಡ್ಸೋಕ್ಕಾಗಲ್ಲ. ನೀವು ಇನ್ನೊಬ್ಬರ ಮೇಲೆ ಕೋಪ ಮಾಡ್ಕೊಂಡಾಗ ನಾವು ಸಾಯ್ತಾ ಇರಬೇಕಾದ್ರೆ ಕಣ್ಣಲ್ಲಿ ನೀರು ಮಾತ್ರ ಹೋಗುತ್ತೆ. ನನಗೆ ಈ ಆಸೆ ತೀರಿಸ್ಕೊಂಡಿಲ್ಲ, ನನಗೆ ಕೋಪ ಅಂದರೆ ಇವನ ಮೇಲೆ ನಾನು ದ್ವೇಷ ತೀರಿಸ್ಕೊಂಡಿಲ್ಲ, ಇವನು ಹಾಳಾಗಬೇಕು, ಇವನು ಕೆಟ್ಟೋಗ್ಬೇಕು, ಹೀಗೆ ಏನೇನೋ ಒಂದು ಕೋಪದಲ್ಲಿ ಅವ್ನ ಗ್ಯಾರಂಟಿ ಅವ್ನಿಗೆ ಹಿಂಗಾಗುತ್ತೆ, ಅವ್ನಿಗೆ ಹಂಗಾಗುತ್ತೆ, ಅವ್ನ ನಾಯಿ ಸಾವು ಬರುತ್ತೆ. ಹೀಗೆ ನಾವು ಕೋಪದಲ್ಲಿ ನಾವು ಇನ್ನೊಬ್ಬರನ್ನ ಕರ್ಸ್ ಮಾಡ್ತೀವಿ ಹೊರತು ಒಳ್ಳೇದು ಮಾಡೋದಿಲ್ಲ. ಯೂನಿವರ್ಸಲ್ಲಿ ಒಂದು ಮೆಡಿಟೇಷನ್ ಒಂದು ಅಲೆಗಳಲ್ಲಿ ನಾವೇನು ಹೇಳ್ತೀವಿ, ನಾವು ಏನು ಬಯಸ್ತೀವೋ ಅದೇ ನಮಗಾಗತ್ತೆ ಅಂತ. ನಾನಿವಾಗ ಪ್ರೀತಿ ಮಾಡಿದ್ರೆ ನನಗೆ ಪ್ರೀತಿ ಮಾಡೋರೇ ಸಿಗ್ತಾರೆ. ನಾನು ಕೊಟ್ಟರೆ, ಒಬ್ರಿಗೆ ಹೆಲ್ಪ್ ಮಾಡಿದ್ರೆ ನನಗೆ ಕಷ್ಟ ಕಾಲದಲ್ಲಿ ಯಾರಾದರೂ ಬಂದು ಹೆಲ್ಪ್ ಮಾಡೇ ಮಾಡ್ತಾರೆ. ಹೀಗೆ ನಾವು ಏನು ಕೊಡ್ತೀವಿ, ನಾವು ಏನು ಯೂನಿವರ್ಸ್ಗೆ ಕೊಡ್ತೀವಿ ಅದೇ ನಮಗೆ ಸಿಗುತ್ತೆ. ನಮ್ಮ ಆಲೋಚನೆ ಏನಿರುತ್ತೆ ಹಾಗೆ ನಮಗೆ ಅದೇ ವಾಪಸ್ ಯೂನಿವರ್ಸ್ ನಮಗೆ ಸಿಗುತ್ತೆ. ಅದು 10,000 ಟೈಮ್ಸ್ ಅದು ಸುತ್ಕೊಂಡು ಬಂದು ನಮಗೆ ಸಿಗುತ್ತಂತೆ. ಇವಾಗ ನಾನು ಏನೇನು ಕವರ್ ಮಾಡಿದ್ದೀನಿ ಅಂತ ಫಸ್ಟ್ ತಿಳ್ಕೊಳ್ಳೋಣ. ಇನ್ನೇನಾದರೂ ನಾನು ಕವರ್ ಮಾಡಿಲ್ಲ ಅಂದರೆ ನಾನು ಹೇಳ್ತೀನಿ. ಫಸ್ಟು ಕೋಪ ಬಂದಾಗ ನಮ್ಮ ಫಿಸಿಕಲ್ ಹೆಲ್ತಲ್ಲಿ ಏನೇನು ಇಶ್ಯೂಸ್ ಆಗುತ್ತೆ. ಒಂದು ಪ್ಯಾರಾಲಿಸಿಸ್ ಅಟ್ಯಾಕ್ ಆಗುತ್ತೆ, ಅಂದರೆ ಬ್ರೈನಲ್ಲಿ ಬ್ಲಾಕೇಜ್ ಆಗುತ್ತೆ, ಇಲ್ಲ ಹಾರ್ಟಲ್ಲಿ ಬ್ಲಾಕೇಜ್ ಆಗುತ್ತೆ. ಪ್ಯಾರಾಲಿಸಿಸ್ ಅಟ್ಯಾಕ್ ಆಗುತ್ತೆ, ಇಲ್ಲ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ಇದು ಕೋಪದಲ್ಲಿ, ಕೋಪ ಬಂದಾಗ. ಮತ್ತು ಇದನ್ನು ಕೋಪ ಯಾವ ವಿಷಯಗಳಿಗೆ, ಯಾವ ಕಾರಣಕ್ಕೆ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳಿದೆ. ಈ ನಡುವೆ ಅಂತೂ ಕೋಪ ಸುಮ್ಮನೆ ಬರುತ್ತೆ. ನಾವು ನಮ್ಮ ಎಕ್ಸ್ಪೆಕ್ಟೇಷನ್ ನಮಗೆ ಅದು ಸಿಗಲಿಲ್ಲ ಅಂತ ಹೇಳಿದಾಗ ನಮಗೆ ಕೋಪ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಏನಾಗುತ್ತೆ, ನಾನು ಹೇಳಿದ್ದು ಮೆಂಟಲ್ ಹೆಲ್ತಲ್ಲಿ ಬ್ರೈನ್ ಕೆಮಿಕಲ್ಸ್ನ ಹೆವಿಯಾಗಿ ರಿಲೀಸ್ ಆಗುತ್ತೆ. ಅಂದರೆ ಕಣ್ಣೀರು ಜಾಸ್ತಿ ಬರುತ್ತೆ, ಹೆವಿ ಆಗುತ್ತೆ, ತಲೆನೋವು ಬರುತ್ತೆ, ತಲೆ ಭಾರ ಆಗುತ್ತೆ. ಇದೆಲ್ಲ ಆದಾಗ ಬ್ರೈನ್ಗೆ ಸ್ವಲ್ಪ ಹೆವಿ ಆಗುತ್ತೆ. ನಿಮ್ಮ ಆಲೋಚನೆಗಳು
ಯಾವಾಗ ಕೋಪ ಬಂದಾಗ ಎಮೋಷನಲ್ ಬ್ರೈನ್ ಏನಿರುತ್ತೆ ಅದು ಅಮಿಗ್ದಾಲ ಹಜಾಕು, ಆ ಅಮಿಗ್ದಾಲ ಅನ್ನೋ ಒಂದು ಪಾರ್ಟ್ ಬ್ರೈನು ಅದು ರೆಡ್ ಕಲರ್ ಆಗುತ್ತೆ, ಅಂದರೆ ತುಂಬ ಆಕ್ಟಿವೇಟ್ ಆಗೋಗುತ್ತೆ. ಬೇರೆ ಯಾವ ಬ್ರೈನ್ ಇರುತ್ತೋ ಪಾರ್ಟ್ಸ್ ಆಫ್ ದ ಬ್ರೈನ್ ಅದನ್ನು ಆಕ್ಟಿವೇಟ್ ಮಾಡ್ಕೊಳಕ್ಕೆ ಬಿಡಲ್ಲ, ಅದೇ ಇನ್ನಷ್ಟು ಜಾಸ್ತಿ ಆಗುತ್ತೆ. ಸೊ ಅದು ಜಾಸ್ತಿ ಲೆವೆಲ್ಗೆ ಹೋಗಿ ಅದು ಒಂದು ಹಂತಕ್ಕೆ ಸೇರಿ ಬಿದ್ದೋವರೆಗೂ, ನಿಮ್ಮ ಜೀವನ ಹಾಳಾಗೋವರೆಗೂ ಆ ಕೋಪ ನಿಮ್ಮನ್ನು ಬಿಡೋದಿಲ್ಲ. ಓಕೆ, ಸೊ ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡಿರಲಿಲ್ಲ ಅನಿಸುತ್ತೆ. ಮೋಸ್ಟ್ಲಿ ಇಲ್ಲಿವರೆಗೂ ಬರುತ್ತೆ, ಅದು ಬಂದೇ ಬರುತ್ತೆ, ಒಂದು ಹಂತಕ್ಕೆ ಕರ್ಕೊಂಡು ಹೋಗುತ್ತೆ. ಆಸೆನೂ ಅಷ್ಟೇ ಒಂದು ಹಂತಕ್ಕೆ ಕರ್ಕೊಂಡೋಗಿ ಕೆಳಗಡೆ ಬೀಳಿಸುತ್ತೆ, ಕೋಪನೂ ಅಷ್ಟೇ ಒಂದು ಹಂತಕ್ಕೆ ಕರ್ಕೊಂಡೋಗಿ ಕೆಳಗಡೆ ಬೀಳಿಸುತ್ತೆ. ಮತ್ತು ಇನ್ನೊಂದು ಭಯ ಅನ್ನೋದು ಒಂದು ಹಂತಕ್ಕೆ ತಗೊಂಡೋಗಿ ಕೆಳಗಡೆ ಬೀಳಿಸುತ್ತೆ. ಮತ್ತು ಇನ್ನು ಊರ ಜೊತೆ ತುಂಬ ಎಕ್ಸೈಟ್ಮೆಂಟ್, ಅದೂ ಎಕ್ಸೈಟ್ಮೆಂಟಲ್ಲಿ ಕೆಲವರು ನಾನು ನೋಡಿದ್ದೀನಿ ಬಿಗ್ ಬಾಸಲ್ಲಿ ಪ್ರಥಮ್ ಗೆದ್ದಾಗ ಎಕ್ಸೈಟ್ಮೆಂಟಲ್ಲಿ ಬಟ್ಟೆನೇ ಬಿಚ್ಚಿಬಿಟ್ಟು ಸುತ್ತಾಡಿದ್ದು, ಈ ಥರ ಎಲ್ಲ ಎಕ್ಸೈಟ್ಮೆಂಟಲ್ಲಿ ಕೋತಿ ಚೇಷ್ಟೆಗಳನ್ನ ನಾವು ಮಾಡ್ತೀವಿ. ನಮಗೆ ನಮ್ಮ ಮೇಲೆ ಕಂಟ್ರೋಲ್ ಇರೋದಿಲ್ಲ. ಸೊ ಬ್ರೈನ್ ನಮ್ಮನ್ನು ಕಂಟ್ರೋಲ್ ಮಾಡ್ಕೊಳಕ್ಕೆ ಬಿಡಲ್ಲ. ನಾವೇನು ಎಷ್ಟೇ ಬುದ್ಧಿವಂತರಾಗಿದ್ರು, ಎಷ್ಟೇ ನಾಲೆಜ್ ನಾವು ಇಟ್ಕೊಂಡಿದ್ರು, ಆ ಎಮೋಷ್ನಲ್ ಬ್ರೈನ್ ನಮ್ಮನ್ನು ಬೇರೆ ಯಾವುದೇ ಥಾಟ್ಸನ್ನ ನಾವು ಬಳಸ್ಕೊಳ್ಳೋಕ್ಕೆ ಬಿಡೋದಿಲ್ಲ. ಅದು ಮಾತ್ರ ಒಂದು ಕೋತಿ ಥರ ಅದು ಬಳಸ್ಕೊಳ್ಳುತ್ತೆ. ನಾವು ಯಾರನ್ನು ಕರ್ಸ್ ಮಾಡ್ತೀವಿ, ಯಾರನ್ನು ನಾವು ಶಾಪಗಳು ಹಾಕ್ತೀವಿ ಅನ್ನೋದೆಲ್ಲ ನಮಗೆ ಗೊತ್ತಿರಲ್ಲ. ಮತ್ತೆ ಹಿಂದೆ ಏನೇನಾಗಿತ್ತು ಆ ಪರ್ಸನ್ ನಮ್ಗೆ ಏನು ಮಾಡಿದ್ರಿ ಅದೆಲ್ಲನೂ ತಗೊಂಡು ಇನ್ನಷ್ಟು ಜಾಸ್ತಿ ಮಾಡ್ಕೊಂಡು ಒಂದು ಹಂತಕ್ಕೆ ಕರ್ಕೊಂಡು ಹೋಗುತ್ತೆ. ಆಮೇಲೆ ನಿಮ್ಮನ್ನು ಒಂದು ಕೆಳಗಡೆ ಬಿಸಾಕೋವರೆಗೂ, ಅಂದರೆ ಮೇಲೆ ಎತ್ತರ ಕರ್ಕೊಂಡೋಗಿ ಕೆಳಗಡೆ ಡ್ರಾಪ್ ಮಾಡೋ ಹಾಗೆ, ನಿಮಗೆ ತುಂಬ ಅವಮಾನಗಳಾಗೋ ಹಾಗೆ, ನಿಮಗೆ ಇನ್ಸಲ್ಟ್ ಆಗೋ ಹಾಗೆ ನೀವೇ ನಿಮಗೆ ಮಾಡ್ಕೊಳ್ಳೋದು. ಯಾಕಂದರೆ ಆ ಕೋಪನ ನೀವು ಬರ್ಸ್ಕೊಳ್ಳೋದು, ಅಂದರೆ ನೀವು ಆಹ್ವಾನ ಮಾಡೋದು. ಅದು ಕೋಪ ಬರ್ತಾ ಇರೋ ಹೋಗ್ಲೇ ನಾವು ಅದನ್ನು ಕಂಟ್ರೋಲ್ ಮಾಡಿಕೊಂಡ್ರೆ, ಮೋಸ್ಟ್ಲಿ ಇವಾಗ ನಾನು ಕೋಪ ಮಾಡಿಕೊಂಡ್ರೆ ಈ ಟೈಮಲ್ಲಿ ಅವಳು ನನ್ನ ಕೆಣಕ್ತಾ ಇದ್ದಾಳೆ, ಅವಳು ನನ್ನ ಕೆಣಕ್ತಾ ಇದ್ದಾನೆ, ಸೊ ಕೋಪ ಬರ್ತಾ ಇದೆ, ನನಗೆ ಕೋಪ ಬರ್ತಾ ಇದೆ, ಅದನ್ನು ಕೋಪನ ಕಂಟ್ರೋಲ್ ಮಾಡ್ಕೊಳ್ಳೋಣ ಅಂತ ಏನಾದರೂ ಒಂದು ಸೈನ್ ಲ್ಯಾಂಗ್ವೇಜಸ್ನ ನಾವು ಬಳಸ್ಬೋದು. ಈ ಕೈನ ನಾವು ಕೋಪ ಬರ್ತಾ ಇದೆ, ನನಗೆ ಕೋಪ ಬರ್ತಾ ಇದೆ, ನನಗೆ ಆಸೆ ಜಾಸ್ತಿ ಆಗ್ತಾ ಇದೆ ಅಂತ, ಹೀಗೆ ಏನಾದರೂ ಒಂದು ಸೈನ್ ಲ್ಯಾಂಗ್ವೇಜಸ್ನ ನಾವು ಕೈಯಲ್ಲಿ ನಾವು ಹೀಗೂ ಇಟ್ಕೊಬೋದು. ಯಾರಾದರೂ ಪ್ರಶ್ನೆ ಕೇಳ್ತಾ ಇದ್ದಾರೆ, ನಾವು ತುಂಬ ಸಲ ನೋಡಿದ್ದೀವಿ, ದೊಡ್ಡ ವ್ಯಕ್ತಿಗಳು ಇಂಟರ್ವ್ಯೂ ಮಾಡುವಾಗ ಕೈನ ಹೀಗಿಟ್ಕೊತಾರೆ, ಆಮೇಲೆ ಹೀಗಂತ ಇರ್ತಾರೆ, ಹಾಗಿಂತ ಇರ್ತಾರೆ. ಅಂದರೆ ಅವ್ರು ಕೇಳೋ ಕ್ವೆಶನ್ಸು ಅವ್ರಿಗೆ ಕೋಪ ಬರಬಾರ್ದು. ಒಂದು ಕ್ಯಾಮ್ರಾ ಮುಂದೆ ಅವ್ರಿಗೆ ಕೋಪ ಬಂದು ಅವರು ಬೇರೆ ಥರ ಮಾತಾಡ್ಬಿಟ್ರೆ ಏನಾಗುತ್ತೆ, ಅದು ಎಲ್ಲರಿಗೂ ಹೋಗಿ ಸ್ಪ್ರೆಡ್ ಆಗಿಬಿಡುತ್ತೆ ಇಡೀ ಪ್ರಪಂಚಕ್ಕೆ. ಇವರು ಏನು ಅಂತ ಅವ್ರು ಎಷ್ಟೇ ಒಳ್ಳೆಯವರಾಗಿದ್ದರೂ ಬೇರೆ ಥರ ಟ್ರೀಟ್ ಮಾಡಿಬಿಡ್ತಾರೆ ಅಂತ ಅವರೇ ಕಂಟ್ರೋಲ್ ಮಾಡೋದು ಈ ಸೈನ್ ಲ್ಯಾಂಗ್ವೇಜಸ್. ಸೊ ಹೀಗೆ ಸೈನ್ ಲ್ಯಾಂಗ್ವೇಜ್ ಕೆಲವರು ಹೀಗೆ ಇಟ್ಕೊತಾರೆ, ಹೀಗೀಗೆ ಮಾಡ್ತಾ ಇರ್ತಾರೆ, ಅವರೇ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಈ ಸೈನ್ ಲ್ಯಾಂಗ್ವೇಜಸ್ನ ನಾವು ಕೋಪ ಬರೋ ಹಾಗೆ ಮಾತಾಡ್ತಾರೆ ಕೆಲವರು ಬೇಕು ಅಂತ ಕೆಣಕ್ತಾರೆ. ನಾವು ಅವಾಗ ಇದನ್ನೆಲ್ಲ ಬಳಸ್ಕೊಂಡು ಕೋಪ ಮಾಡ್ಕೊಂಡಿಲ್ಲ ಅಂತ ಹೇಳಿ ಬರ್ಕೋಬೋದು. ಕೋಪ ಬಂತು ಆದರೂ ನಾನು ಕೋಪ ಮಾಡ್ಕೊಂಡಿಲ್ಲ, ನನ್ನ ಸೈನ್ ಲ್ಯಾಂಗ್ವೇಜಸ್ನ ಯೂಸ್ ಮಾಡಿ ನಾನು ಕೋಪನ ಕಂಟ್ರೋಲ್ ಮಾಡಿಕೊಂಡೆ, ನನಗೆ ಗೊತ್ತಾಯಿತು ಈ ಕೋಪದಿಂದ ಏನು ಪ್ರಯೋಜನ ಇಲ್ಲ, ನನಗೆ ಲಾಸ್, ಮೇಯ್ನಾಗಿ ನನ್ನ ಹೆಲ್ತ್ಗೆ ಪ್ರಾಬ್ಲಮ್ ಆಗುತ್ತೆ, ಮತ್ತು ನನ್ನ ಮೆಂಟಲ್ ಹೆಲ್ತ್ಗೆ ಪ್ರಾಬ್ಲಮ್ ಆಗುತ್ತೆ, ಮತ್ತು ನನ್ನ ಕರಿಯರ್ಗೂ ಮನೆಯಲ್ಲಿ ಏನು ರಿಲೇಷನ್ಶಿಪ್ ಇರುತ್ತೋ ಆ ರಿಲೇಷನ್ಶಿಪ್ಗೂ ಪ್ರಾಬ್ಲಮ್ ಆಗುತ್ತೆ. ಕೋಪದಲ್ಲಿ ಬಂದಾಗ ನಾನು ಏನೇನೇನೇನೋ ಮಾತಾಡ್ಬಿಡ್ತೀನಿ, ಆದರೆ ಕೋಪದಲ್ಲಿ ಬಂದಾಗ ಕಾಮಾಗಿ ಕೂಲಾಗಿ ನಾವು ಕೂಲಾಗಿಬಿಟ್ರೆ ವಾಸಿ. ಒಂದು ಸಲ ಏನು ಮಾತಾಡ್ದಿರಾ ಗಮ್ ಹಾಕ್ಕೊಂಡು ಬಾಯಿಗೆ ಕೂತ್ಕೊಂಡ್ಬಿಡೋ ಹಾಗೆ ನಾವು ಕೂತ್ಕೊಂಡ್ಬಿಟ್ರೆ, ನಮಗೆ ಇವತ್ತು ನನ್ನ ಬಾಯಿ ಓಪನೇ ಆಗ್ತಾ ಇಲ್ಲ ಅಂತ ಹೇಳಿ ಸೈಲೆಂಟ್ ಆಗಿಬಿಟ್ರೆ ಸಾಕು. ಯಾರು ಏನು ಹೇಳ್ಕೊಂಡ್ರು ಸುಮ್ಮನೆ ಇರಬೇಕು, ನಾವೇನು ಹೇಳ್ಕೊಂಡ್ರು ಸುಮ್ಮನೆ ಇರಬೇಕು. ಯಾಕಂದರೆ ನನಗೆ ಹರ್ಟ್ ಆಗ್ತಾ ಇದೆ, ನನಗೆ ತಲೆನೋವು ಬರ್ತಾ ಇದೆ ಅಂತ ಅಂದ್ಕೊಂಡು ನಾವು ನಮ್ಮ ಹೆಲ್ತನ್ನು ಕನ್ಸಿಡರ್ ಮಾಡಿಕೊಂಡು ಕೋಪ ಮಾಡ್ಕೊಳ್ದಿರ ತಣ್ಣಗಾಗಬೇಕು. ಇನ್ನೇನು ಡಿಸಿಷನ್ಸು ಏನಾದರೂ ನಿರ್ಧಾರಗಳು ತಗೋಬೇಕು ಅಂತಂದಾಗ ಎಕ್ಸೈಟ್ಮೆಂಟಲ್ಲಾಗಲಿ, ಭಯ ಇದ್ದಾಗಲಾಗಲಿ, ತುಂಬ ಆಸೆ ಇದ್ದಾಗಲಿ, ಕೋಪ ಇದ್ದಾಗಲಿ, ಮತ್ತು ಏನು ಹೇಳ್ತಾರೆ ಕಾಮ ಇದ್ದಾಗಲಿ, ನಾವು ಈ ಎಲ್ಲ ಇದ್ದಾಗ ಈ 5 ಏನಿರುತ್ತೋ ಬುದ್ಧ ಹೇಳ್ತಾರೆ ಆವಾಗ ನಾವು ಡಿಸಿಷನ್ ತಗೋಬಾರ್ದು. ಸೊ ಕಾಮ್ ಆಗಿ ಕ್ವೈಟಾಗಿ ನಾವು ಏನೂ ಅಲ್ಲ ಅಂತ ಅಂದ್ಕೊಂಡು ನಮ್ಮ ಸ್ಥಿತಿಗತಿಗಳನ್ನು ನೋಡಿಕೊಂಡು ನಮ್ಮ ಪರಿಸ್ಥಿತಿ ಮತ್ತು ನಮ್ಮ ಸ್ಥಿತಿ ತಿಳ್ಕೊಂಡು ನಮ್ಮ ಒಂದು ಯೋಗ್ಯತೆ
ಅನ್ನೋದನ್ನ ನೋಡಿಕೊಂಡು ನನ್ನ ಒಂದು ಕೆಪಾಸಿಟಿ ಕೇಪಬಿಲಿಟಿನ ನೋಡಿಕೊಂಡು ಆಮೇಲೆ ನಾವು ಅದನ್ನು ನಿರ್ಧಾರ ತಗೊಳ್ಳೋದು ತುಂಬ ತುಂಬ ಒಳ್ಳೆಯದು. ಮತ್ತು ಕೋಪ ಏನಕ್ಕೆ ಬರುತ್ತೆ, ಕೋಪ ಏನಕ್ಕೆ ಬರಲ್ಲ, ಹೇಗೆ ಕಂಟ್ರೋಲ್ ಮಾಡೋದು, ಇದು ಎಲ್ಲನೂ ನಾನು ಮೋಸ್ಟ್ಲಿ ಇವಾಗ ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದು ನನ್ನ 100ನೇ ದಿನ ಚಾಲೆಂಜಲ್ಲಿ 3ನೇ ದಿವಸದ್ದು ವಿಡಿಯೋ. ನಿಮ್ಗೇನಾದರೂ ಈ ವಿಷಯ, ಈ ಕೋಪ ಅನ್ನೋ ವಿಷಯ ನ್ಯೂಟ್ರಲೈಸೇಷನ್ ಆಗೋದಕ್ಕೆ ಇದಕ್ಕೆ ಮೆಡಿಟೇಷನ್ ಟ್ರಿಕ್ಸ್ ಏನಾದರೂ ಹೇಳ್ಕೊಡ್ತೀರಾ ಮೇಡಮ್ ಅಂದರೆ 100% ಮೆಡಿಟೇಷನಲ್ಲಿ ನಾನು ಹೇಳೋ ಹಾಗೆ ನಾವು ಆಲೋಚನೆನೇ ಮಾಡೋದಿಲ್ಲ, ನಾವು ಯೋಚನೆ ಮಾಡೋಕ್ಕೆ ಹೋಗಲ್ಲ. ತುಂಬ ಜನ ಹೇಳ್ತಾರೆ ಮೆಡಿಟೇಷನ್ ಕಾಮ್ ಆಗೋದು ಅಂತ. ನೀವೇನು ಯೋಚನೆ ಮಾಡ್ದಿರ ಸುಮ್ಮನೆ ಕೂತ್ಕೊಂಡು ಒಳ್ಳೆ ಮೂವಿ ಥಿಯೇಟ್ರಲ್ಲಿ ಮೂವಿ ನೋಡ್ತಿರಲ್ಲ, ಹಾಗೇನೆ ನೀವು ಕೂತ್ಕೊಂಡು ಸುಮ್ಮನೆ ಕಣ್ಮುಚ್ಕೊಂಡು ಏನು ನಡೀತಾ ಇದೆ ನಿಮ್ಮ ಕಣ್ಮುಂದೆ, ಕಣ್ಮುಚ್ಕೊಳ್ಳಿ, ನಿಮ್ಮ ಕಣ್ಮುಂದೆ ಏನು ನಡೀತಾ ಇದೆ ಅದು ನೋಡ್ತಾ ಇರಿ. ಆಗ್ನೇಯ ಚಕ್ರ ಹಾಗೇ ಆ್ಯಕ್ಟಿವೇಟ್ ಆಗುತ್ತೆ. ಆ ಆಗ್ನೇಯ ಚಕ್ರ ಆ್ಯಕ್ಟಿವೇಟ್ ಆದಾಗ ಏನಾಗುತ್ತೆ, ನೀವೇ ಅದನ್ನು ವಾಚ್ ಮಾಡ್ತಾ ಹೋಗ್ತೀರಾ. ನಿಮಗೆ ಇಂಟ್ರೆಸ್ಟಿಂಗ್ ಅನಿಸುತ್ತೆ. 2-3 ಸೆಕೆಂಡ್ಸ್ ನೀವು ಮಾಡ್ಬೋದು ಒಂದು ದಿವಸ, ನಾಳೆ ದಿವಸ ಒಂದು 5ರಿಂದ 6 ಸೆಕೆಂಡ್ಸ್ ಮಾಡ್ಬೋದು. ಎವ್ರಿ ಡೇ ಮಾಡೋದ್ರಿಂದ ಒಂದು 15ರಿಂದ 30 ಸೆಕೆಂಡ್ಸ್ಗೆ ಬರ್ತೀರಾ. ಲಾಸ್ಟ್ಗೆ ನೀವು 1 ಮಿನಿಟ್, 2 ಮಿನಿಟ್, 3 ಮಿನಿಟ್ ಎವ್ರಿ ಡೇ 5 ಮಿನಿಟ್ಸ್ ಇಲ್ಲ 10 ಮಿನಿಟ್ಸ್ ನೀವು ಮೆಡಿಟೇಷನ್ ಮಾಡೋಕ್ಕಾದ್ರೆ, ನೀವು ಯಾವುದೂ ಆಲೋಚನೆಗಳು ಇಲ್ದಿರ ನೀವು ಕೂತ್ಕೊಂಡು ಸುಮ್ಮನೆ ಒಂದು ಕಡೆ ಏನು ಯೋಚನೆ ಮಾಡ್ದಿರ ಸೈಲೆಂಟಾಗಿ ಕೂತ್ಕೊಂಡ್ಬಿಡೋದೇ ಮೆಡಿಟೇಷನು. ಒಂದೇ ಕಡೆ ಧ್ಯಾನ ಗಮನ ಕೊಡೋದು ಮೆಡಿಟೇಷನ್ನು. ಆವಾಗ ನೋಡ್ಕೊಳ್ಳಿ ಸ್ಪೇಸ್, ಇವಾಗ ಸ್ಪೇಸ್ ಇದ್ದರೆ ತಾನೇ ನೀವು ಓಡಾಡ್ತೀರಾ, ಹಾಗೆ ಬ್ರೈನಲ್ಲಿ ಸ್ಪೇಸ್ ಉಂಟಾಗುತ್ತೆ, ಆಲೋಚನೆಗಳೇ ಇರೋದಿಲ್ಲ. ಆವಾಗ ನಿಮಗೆ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ. ನೀವು ಯೋಚನೆ ಮಾಡಿ, ನೀವು ನೋಡಿ ತುಂಬ ಕ್ರಿಯೇಟಿವಿಟಿ ಇರುತ್ತೆ. ಮತ್ತು ನಿಮ್ಮ ಏಳಿಗೆ ಅಂದರೆ ನಿಮ್ಮ ಅಪ್ವರ್ಡ್ ಏನೇನು ನೀವು ಸಾಧಿಸ್ಬೇಕು ಅಂತ ಅಂದ್ಕೊಳ್ತೀರೋ ಅದೆಲ್ಲ ನೀವು ಸಾಧಿಸ್ತಾ ಹೋಗ್ತೀರಾ. ಯಾಕಂದರೆ ಸ್ಪೇಸ್ ಸಿಗುತ್ತೆ ನಿಮಗೆ. ಸ್ಪೇಸ್ನ ನೀವು ಮೆಡಿಟೇಷನ್ ಮಾಡಿ ನೀವು ಕ್ರಿಯೇಟ್ ಮಾಡ್ಕೊತೀರಾ. ಆಗ ನೀವು ಕೋಪ ಮಾಡ್ಕೊಳ್ಳೋ ಅಂಥ ಸೆನ್ಸ್ ನಿಮಗೆ ಗೊತ್ತಾಗುತ್ತೆ, ಆಸೆ ಪಡೋ ಅಂಥ ಸೆನ್ಸ್ ಗೊತ್ತಾಗುತ್ತೆ, ಭಯ ಪಡ್ತಾ ಇದೆ ಅನ್ನೋ ಸೆನ್ಸ್ ಗೊತ್ತಾಗುತ್ತೆ. ಅದಕ್ಕೆಲ್ಲ ನ್ಯೂರೋಪ್ಲಾಸ್ಟಿಸಿಟಿ, ಈ ನ್ಯೂರೋಪ್ಲಾಸ್ಟಿಸಿಟಿನ ನಾವು ಬಳಸ್ಬೋದು. ಈ ನ್ಯೂರೋಪ್ಲಾಸ್ಟಿಸಿಟಿ ಏನು ಅಂತ ಇನ್ನೊಂದು ದಿವಸ ನಾನು ಹೇಳ್ತೀನಿ. ಇವಾಗ ಕೋಪದ ಬಗ್ಗೆ ನಾನು ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ತುಂಬ ಯೂಸ್ಫುಲ್ ಅನಿಸಿದ್ರೆ, ಇಲ್ಲ ಇದರಿಂದ ನನಗೆ ಸ್ವಲ್ಪ ಒಳ್ಳೆಯದಾಯಿತು, ನಾನೇನೋ ತಿಳ್ಕೊಂಡೆ, ಮತ್ತು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ ರೀತಿ ನಿಮ್ಗೇನಾದರೂ ಇಂಟ್ರೆಸ್ಟಿಂಗ್ ಅನಿಸಿದ್ರೆ, ಇಲ್ಲ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನಿಮ್ಮ ಪ್ರೀತಿಯ ಲೈಕ್ ನನಗೆ ಕೊಡಿ. ಯಾಕಂದರೆ ಲೈಕ್ಸ್ ತುಂಬ ಕಮ್ಮಿ ಬರ್ತಾ ಇದೆ. ಇವತ್ತು 3ನೇ ದಿವಸ ವಿಡಿಯೋ, ಸೊ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೊತ್ತು ನನ್ನ ಮಾತುಗಳನ್ನ ಕೇಳಿಸ್ಕೊಂಡಿದ್ದಕ್ಕೆ ಬಹಳಷ್ಟು ಧನ್ಯವಾದಗಳು.